ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಅ ನ್ಯೂ ಬ್ಲಾಗ್. ಇದೇನು ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ರಿನ್ಸಿಂಗ್ ಮಿಷಿನ್ನು ಹೊಸ್ದಾಗಿ ತೊಗೊಂಡಿದ್ದೀರಿ ಪರ್ಚೇಸ್ ಮಾಡಿ. ನೋಡಿ, ಇದು ಬಂದ್ಬಿಟ್ಟು ನಾವು ಕೊಯಂಬತ್ತೂರಿಂದ ತರಿಸಿರೋದು ರಿನ್ಸಿಂಗ್ ಮಿಷಿನ್ನು. ಇದು ಅಟ್ ಅ ಟೈಮ್ 24 ಬಾಟಲ್ಸ್ ರಿನ್ಸ್ ಮಾಡುತ್ತೆ. ಪಾಪ ನಮ್ಮ ಹುಡುಗ ಕಷ್ಟ ಬೀಳ್ತಾ ಇದ್ದ ವಾಶ್ ಮಾಡೋಕ್ಕೆ, ರಿನ್ಸ್ ಮಾಡೋಕ್ಕೆ. ನೋಡಿ, ಇದನ್ನು ನೋಡ್ತಾ ಇದ್ದೀರಲ್ಲ, ಇದೇ ಪೋರ್ಸು. ಇದರ ಮೇಲೆ ರಬ್ಬರ್ದು ತೋರಿಸ್ತೀನಿ ರೀ. ತುಂಬ ಜನಕ್ಕೆ ಡೌಟ್ ಇರುತ್ತೆ, ಫ್ಯಾಕ್ಟ್ರಿಗಳಲ್ಲೆಲ್ಲ ಹೆಂಗೆ ವಾಶ್ ಮಾಡ್ತಾರೆ, ಯಾವುದರಿಂದ ವಾಶ್ ಮಾಡ್ತಾರೆ ಅಂತ. ಸೊ ಇದರಿಂದ ವಾಶ್ ಮಾಡೋದು. ಇದು ಬಂದುಬಿಟ್ಟು ಅದ್ರ ಕಾಲಿಗೆ ಹಾಕೋದು ಪ್ಲಾಸ್ಟಿಕ್ಕು. SS ಮೆಟಲ್ ಆಗಿರೋದ್ರಿಂದ ಗ್ರೌಂಡಿಂಗ್ ಆಗಬಾರ್ದು ಅಂತ ಒಂದು ಪ್ಲಾಸ್ಟಿಕ್ ಇದು ಕೊಟ್ಟಿರ್ತಾರೆ. ಸೊ ಇದೆರಡು ಬಂದುಬಿಟ್ಟು ಅದರದ್ದು ಫಿಲ್ಟರ್ಸು, ವಾಟರ್ ಫಿಲ್ಟ್ರು. ಸೊ ಇದರಿಂದ ಇದು ಹೋಗುತ್ತೆ ಪೈಪ್ ಒಳಗಡೆ. ನೋಡಿ, ಅದು ಫಿಲ್ಟರ್ನ ಇಲ್ಲಿ ನಾವು ಫಿಟ್ ಮಾಡಬೇಕು. ಫಿಟ್ಟಿಂಗ್ ವಿಡಿಯೋಸ್ ಇದೆ ನೋಡಿ. ಈ ಪ್ಲಾಸ್ಟ್ರಾಗಿ ಕಳಿಸಿರ್ತಾರೆ ನಮಗೆ ಗೊತ್ತಾಗಲಿ ಅಂದ್ಬಿಟ್ಟು. ಅದನ್ನು ಮೆತ್ತಗೆ ತೆಗಿಬೇಕು. ನಮ್ಮ ಹುಡುಗ ಆ ಥರ ಗುಡ್ಡವನು ಹಿಂಗೆಲ್ಲ ಮಾಡ್ತಾನೆ ನೋಡಿ. ಅದನ್ನು ಕನೆಕ್ಟ್ ಮಾಡಬೇಕು ನನಗೆ. ನೋಡಿ, ಇದು ಬಂದ್ಬಿಟ್ಟು ಕೆಳಗಡೆ ಇರೋ ಮೋಟ್ರು. ಇದು ಬಂದ್ಬಿಟ್ಟು ಸ್ಟ್ಯಾಂಡು. ಆ ಕವರ್ ಕಿತ್ತಾಕಿದ್ದಿಲ್ಲ, ಹಂಗೆ ಹಾಕ್ಬಿಟ್ಟಿದ್ದ. ಆಮೇಲೆ ಗೊತ್ತಾಯ್ತು ಅದನ್ನು ಕಿತ್ತಾಕಬೇಕು ಅಂತ, ಇಲ್ಲಾಂದರೆ ನೀರೇ ಒಳಗಡೆ ಹೋಗಲ್ಲ. ಅದನ್ನು ವೆಟ್ ಮಾಡೋಕ್ಕೆ ಹೇಳಿದರು, ಒಂದು 20 ನಿಮಿಷ ಮಾಡಿಲ್ಲ. ಫಸ್ಟು ಪ್ಲಾಸ್ಟಿಕ್ ಬಾಟ್ಲ್ ಇಟ್ಟು ಟ್ರೈ ಮಾಡೋಣ ಅಂತ ಇಟ್ಟಿದ್ರೆ ನೋಡಿ, ಗ್ಲಾಸ್ ಬಾಟ್ಲು ಕರೆಕ್ಟಾಗಿ ಒಂದೇ ಸತಿಗೆ 24 ಕೂತ್ಕೊಳ್ಳುತ್ತೆ. ನೋಡಿ, ಈ ಥರ ಪ್ರೆಷರ್ ವಾಶ್ ಆಗುತ್ತೆ ಒಂದೇ ಸತಿಗೆ. ಅಟ್ ಎ ಟೈಮ್ 24 ಬಾಟಲ್ಸ್ ರಿನ್ಸ್ ಆಗಿ ಕ್ಲೀನಾಗಿ ವಾಶ್ ಆಗಿ ಆಚೆ ಬರೋದು. ನೋಡಿ, ಫೋರ್ಸ್ ನೋಡ್ಬೋದು ನೀವು. ನೋಡಿ, ಈ ಥರ ಒಂಥರ ಸುಳಿ ಥರ ಸುತ್ತುತ್ತೆ. ಆ ಕೆಳಗಡೆ ಇರೋ ಮೋಟ್ರ್ ಪ್ರೆಷರ್ ಅದು. ಇನ್ನೊಂದು ಸತಿ ಇಟ್ಟು ತೋರಿಸ್ತಾನೆ ನೋಡಿ. ಕ್ಲೀನಾಗಿ ರಬ್ಬರಲ್ಲಿ ಕಚ್ಕೊಳ್ಳುತ್ತೆ ಅದು ಬಾಟ್ಲು. ಬೀಳುತ್ತೆ ಅನ್ನೋದೇನು ಭಯ ಇರಲ್ಲ. ರಬ್ಬರ್ ಹಿಡ್ಕೊಳ್ಳುತ್ತೆ ಕರೆಕ್ಟಾಗಿ. ನೋಡಿ, ಹಂಗೆ ಕ್ಲೀನಾಗಿ ಒಂದೊಂದೇ ಕಚ್ಚಿಬಿಟ್ಟು ಆನ್ ಮಾಡಿಬಿಟ್ರೆ ಸಾಕು. ಇವಾಗ ನೋಡಿದ್ರಲ್ಲ, ಇದೇ ಥರನೇ ಚಿಕ್ಕ ಕಂಪ್ನಿ ಆಗಲಿ ದೊಡ್ಡ ಕಂಪ್ನಿ ಆಗಲಿ ಯಾರೇ ಆದ್ರೂ ಗ್ಲಾಸ್ ಬಾಟ್ಲು ನೀವು ಸಾಫ್ಟ್ ಡ್ರಿಂಕ್ ಕುಡಿಯೋದನ್ನ ಇದೇ ಥರನೇ ವಾಶ್ ಮಾಡಿ, ರಿನ್ಸ್ ಮಾಡಿ, ತಿರ್ಗಾ ಯೂಸ್ ಮಾಡೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.